ಬಟ್ ನಾನು ಆಗ್ಲೇ ಹೇಳಿದೆ ಅಲ್ಲ, ಶುಭ ಶಕುನ ರಾಜಕೀಯವಾಗಿ NDA ಕಡೆಗೆ ವಾಲ್ತಾ ಇದೆ. ಮೈಸೂರಿನ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಯದುವೀರ್ ಒಡೆಯರ್, ಬಿಜೆಪಿಯ ಅಭ್ಯರ್ಥಿ ಯದುವೀರ್ ಒಡೆಯರ್ 120 ಮತಗಳಿಂದ ಮುನ್ನಡೆಯಲ್ಲಿದ್ದಾರೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇರೋದು. ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಂಚೆ ಮತ ಎಣಿಕೆಯಲ್ಲಿ 120 ಮತಗಳಿಂದ ಮುನ್ನಡೆಯಲ್ಲಿದ್ದಾರೆ ಬಿಜೆಪಿಯ ಅಭ್ಯರ್ಥಿಯಾಗಿರುವಂತಹ ಯದುವೀರ್ ಒಡೆಯರ್. ಕಾಂಗ್ರೆಸ್ನ ಅಭ್ಯರ್ಥಿ ಲಕ್ಷ್ಮಣ್ ಗೌಡ ಅವರಿಗೆ ಹಿನ್ನಡೆಯಾಗಿದೆ. 120 ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಯದುವೀರ್ ಒಡೆಯರ್. ಬೆಂಗಳೂರು ಗ್ರಾಮಾಂತರದಲ್ಲಿ CN ಮಂಜುನಾಥ್ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. 20 ಮತಗಳಿಂದ ಮಂಜುನಾಥ್ ಅವರು ಮುನ್ನಡೆಯಲ್ಲಿದ್ದಾರೆ. DK ಸುರೇಶ್ ಅವರಿಗಿಂತ ಮುನ್ನಡೆಯಲ್ಲಿ ಮಂಜುನಾಥ್ ಅವರಿದ್ದಾರೆ. ಇಡೀ ಕರ್ನಾಟಕದಲ್ಲಿ ನಂಬರ್ 1 ಕ್ಷೇತ್ರ ಕುತೂಹಲದ ವಿಚಾರದಲ್ಲಿ ಯಾವುದು ಅಂತಂದ್ರೆ ಅದು ಇದೇ ಕ್ಷೇತ್ರ. ಈ ಕ್ಷೇತ್ರದ ಬಗ್ಗೆಯೇ ಕುತೂಹಲ ಇರೋದು. ದೊಡ್ಡ ಕುತೂಹಲ ಎಲ್ಲ ಕ್ಷೇತ್ರದ ಮೇಲೆ ಇದೆ. ಜಾಸ್ತಿ ಕುತೂಹಲ ಯಾವುದು ಅಂತಂದ್ರೆ ಇದೇ ಕ್ಷೇತ್ರ. ಸೊ ಇಲ್ಲಿ 20 ಮತಗಳಿಂದ ಮುನ್ನಡೆಯಲ್ಲಿದ್ದಾರೆ ಡಾಕ್ಟರ್ CN ಮಂಜುನಾಥ್. 20 ಮತಗಳು ಅಂತಂದ್ರೆ ಬಹಳ ದೊಡ್ಡ ಅಂತರ ಏನಲ್ಲ, ಬಟ್ ಆರಂಭದ ಮುನ್ನಡೆ ಮಂಜುನಾಥ್ ಅವರಿಗೆ ಕಾಣಿಸ್ತಾ ಇದೆ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ನಿನ್ನೆ ಬಿಜೆಪಿ ನಾಯಕರು ಒಂದು ಮನವಿ ಕೂಡ ಕೊಟ್ಟಿದ್ರು, CRPF ಹಾಕಬೇಕು ಕ್ಷೇತ್ರದಲ್ಲಿ. ಅವರು ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಅದನ್ನೇ ಹೇಳಿದ್ರು, ಅಂದ್ರೆ ಬಹಳ ಜಿದ್ದಾಜಿದ್ದಿ ಇದೆ ಅನ್ನೋ ಲೆಕ್ಕದಲ್ಲಿ.